ಸುದೀಪ್ ಸರು, ದರ್ಶನ್ ಸರು, ಅಪ್ಪು ಸರು, ಅಣ್ಣೋರು. ಸುದೀಪ್ ಸರ್‌ಗೆ ಈ ಡೈಲಾಗ್ ನಾನು ಹೇಳ್ತಾ ಇದ್ದೀನಂದ್ರೆ ನಾನು ಧನ್ಯ. ಊರು ತುಂಬ ಹೇಳ್ಬಿಟ್ಟಿದ್ದೀನಿ. ಊರು ತುಂಬ ಈ ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹಿಂಗೆಲ್ಲ ಹೇಳಿದ್ದೀನಿ. ಮತ್ತೆ ಮ್ಯಾಕ್ಸ್ ಏನ್ ನೀವು ನೋಡಿದ್ರ ಅದ್ರ 10% ಡೋಸ್ ಎಕ್ಸ್ಟ್ರಾ ಇರುತ್ತೆ. ಸುದೀಪ್ ಸರ್‌ನ ಹತ್ತಿರದಿಂದ ನೋಡಕ್ಕೆ ಒಂದು 2 ಕಣ್ಣು ಸಾಲದು ಸರ್. ಸರ್ ಕ್ಯಾನ್ ಐ ಹಗ್ ಅಂದೆ. ಒಂದ್ಸರಿ ತಬ್ಕೋಬೋದಾ ಅಂತ. ಏಯ್ ಕಮಾನ್ ಅಂತೇಳಿ ತಬ್ಕೊಂಡ್ರು. ಅದೇ ಕತೆ ಈ ಒಂದು ಪಾತ್ರ ಮಾಡಕ್ಕೆ 10 ವರ್ಷ ಟೈಮ್ ತಗೊಂಡಿದೆ. ಪಿಕ್ಚರ್ ಪ್ರಚಾರ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಕ್ ಜೊತೆ ಮಾತಾಡಬೇಕಾದ್ರೆ ಮನಸ್ಸಲ್ಲಿ ಮಾತಾಡ್ಕೋಬೇಕಂತೆ. ಇದು ನಮಗೆ ಡೈಲಾಗ್‌ನ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಡೈಲಾಗಿನ ಅಥೆಂಟಿಕ್ ಆಗಿ ಹೇಳಿದಂಥ ಕಲಾವಿದ ನಮ್ಮ ಮಹಾಂತೇಶ್ ಹಿರೇಮಠ್. ಎನರ್ಜಿ ಹೆಂಗಿತ್ತು ಅಥವಾ ಎನರ್ಜಿ ಬೂಸ್ಟ್ ಆಗಿತ್ತಾ? ಲೋ ಆಗಿತ್ತಾ? ನೀವು ಪ್ರೀತಿಸುವಂಥ ಒಬ್ಬ ನಟನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಂದ್ರೆ ಸೆಲೆಬ್ರೇಷನ್ ಮೂಡೇ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ನಾನೊಬ್ಬ ಫ್ಯಾನ್ ಆಗಿ ಮಾತಾಡೋದಾದ್ರೆ ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ, ಖುಷಿ ವಿಷಯ. ಆಮೇಲೆ ಅದೇನಂತಾರೆ ಲಕ್ ಬೈ ಚಾನ್ಸ್ ಅಲ್ಲಿ ಈ ಕ್ಯಾರೆಕ್ಟರ್ ಕೂಡ ಸಿಕ್ಕಿದ್ದು. ಜೊತೆಗೆ ಸುದೀಪ್ ಸರ್‌ಗೆ ಈ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಧನ್ಯ. ಇನ್ನೊಂದು ನಾನು ಇಂಟ್ರೊಡಕ್ಷನ್ ಟೀಸರ್ ನೋಡ್ಬೇಕಾದ್ರೆ ಅವ್ರು ಬಂದ್ರು, ಇವ್ರು ಬಂದ್ರು, ಅವ್ರು ಹೋದ್ರು. ಎಲ್ಲ ಕಡೆ ಧೂಳು ಏಳ್ತಾ ಇದೆ. ಆ ಫೈರ್ ಬರ್ತಿದೆ. ಜೊತೆಗೆ ಕೊನೆ ಡೈಲಾಗ್ ಡ್ರ್ಯಾಗನ್ ಮಂಜು ಹಿಂಗೆ, ನೀವ್ ಹಿಂಗೆ ಅವರಿಗೆ ನೀವು ಕಾಂಪ್ಯಾಕ್ಟ್ ಶಾಟ್ ಅಲ್ಲಿ ಲುಕ್ ಕೊಟ್ಟು ಆ ಡೈಲಾಗ್ ಹೇಳ್ಬೇಕಾರೆ ಆ, ಈ ತರದೊಂದು ಡ್ರೀಮ್ ಬಹಳಷ್ಟೊಂದು ಕಂಡಿರ್ತೀರಿ ನೀವು. ಅಂದ್ರೆ ಇವನ್ ಅಪ್ಪು ಸರ್ ವಿಚಾರಕ್ಕೂ ಅದು ಎಷ್ಟೋ ಸಲ ಕನೆಕ್ಟ್ ಆಗ್ತೀರಿ. ಸುದೀಪ್ ಅವ್ರ ವಿಷಯಕ್ಕೂ ಈಗ ಕನೆಕ್ಟ್ ಆದ್ರಿ. ಹೆಂಗಿತ್ತು ಆ ಫಸ್ಟ್ ಇಂಪ್ರೆಷನ್ ಅವ್ರ ಜೊತೆ ಮೀಟ್ ಮಾಡಿದಾಗೆಲ್ಲ? ಸರ್, ನಾವು ಸಿನಿಮಾ ಕನಸು ಕಟ್ಕೊಂಡು ಬಂದಿದ್ದೆ ಸುದೀಪ್ ಸರು, ದರ್ಶನ್ ಸರು, ಅಪ್ಪು ಸರು, ಅಣ್ಣೋರು ಇವ್ರ ಸಿನಿಮಾಗಳು ನೋಡ್ಕೊಂಡೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಇರಬೇಕು ಅಂತ ಬಂದಿದ್ದು. ಇದು 10 ವರ್ಷದ ಕನಸು. ಇವತ್ತು ಒಂದು ಈಡೇರಿದೆ. ಸುದೀಪ್ ಸರ್ ಒಟ್ಟಿಗೆ ಮಾಡಿರೋದು ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಎ ಲಕ್ಕಿ ಪರ್ಸನ್. ಒಂದು ಒಳ್ಳೆಯ ಪಾತ್ರ ಅಂತೂ ಮಾಡಿದ್ದೀನಿ. ಜನಕ್ಕಂತೂ ಅವ್ರ ಫ್ಯಾನ್ಸ್‌ಗಂತೂ ಮಾರಿ ಹಬ್ಬನೇ. ಅಲ್ಲ, ಅದಿರುತ್ತೆ. ಮ್ಯಾಕ್ಸ್ ನೋಡಿ ಬಹಳ ಜನ ಮೆಂಟ್ಲಾಗ್ಯಾರ. ಇನ್ನೂ ಅದರಿಂದ ಹೊರಗೆ ಬಂದಿಲ್ಲ. ಏನ್ ಆಕ್ಟಿಂಗ್ ಗುರು, ಏನ್ ಸ್ವ್ಯಾಗ್ ಗುರು. ನೀವು ಮ್ಯಾಕ್ಸ್ ನೋಡಿ ನಿಮಗೆ ಹೆಂಗ್ ಅನ್ಸಿತ್ತು? ಹೆಂಗ್ ಥ್ರಿಲ್ ಆಗಿದ್ರಿ ನೀವು? ಅಂದ್ರೆ ಸರ್ ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಸುದೀಪ್ ಸರ್ ಬಿಫೋರ್ ಸಿನಿಮಾಕ್ಕೂ ಮ್ಯಾಕ್ಸ್‌ಗೂ ತುಂಬಾ ಡಿಫರೆನ್ಸ್ ಇತ್ತು. ಆ ಸ್ವ್ಯಾಗ್ ಆಗ್ಲಿ, ಆಮೇಲೆ ಒಂದು 10 ವರ್ಷದ ಹಳೆ ಸುದೀಪ್ ಸರ್ ನೋಡ್ದಂಗ್ ಆಯ್ತು. ಆ ಎನರ್ಜಿ, ಆ ಡ್ಯಾನ್ಸು ಅದನ್ನ ಫುಲ್ಲು ಬೇರೆ ರೀತಿ ಕಿಕ್ ಕೊಟ್ಟಿದ್ರು ಮ್ಯಾಕ್ಸಲ್ಲಿ. ಮಾರ್ಕಲ್ಲಿ ಅದು ಮೀರಿದ್ದು ಕೊಡ್ತಾರೆ. ಅದು ಮೀರಿದ್ದಂತೂ ಇರುತ್ತೆ. ಮ್ಯಾಕ್ಸ್ ಏನ್ ನೀವು ನೋಡಿದ್ರ ಅದ್ರ 10% ಡೋಸ್ ಎಕ್ಸ್ಟ್ರಾ ಇರುತ್ತೆ. ಕಮರ್ಷಿಯಲ್ ಎಲಿಮೆಂಟ್ ಇರ್ಬೋದು, ಫೈಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಫನ್ ಇರ್ಬೋದು. ಓಕೆ. ಎಲ್ಲನೂ ಈ ಸರಿ ಎಕ್ಸ್‌ಟ್ರೀಮ್ ಲೆವೆಲಲ್ಲಿ ಇದೆ. ಬಟ್ ಈ ಒಂದು ಸಿನಿಮಾ ಮಾಡ್ಬೇಕಾದಾಗ ಒಂದು 11 ದಿನಗಳ ಕಾಲ ನಾನು ಸಿನಿಮಾ ವರ್ಕ್ ಮಾಡಿದ್ದೆ ಸರ್. ಸುದೀಪ್ ಸರ್‌ನ ಹತ್ತಿರದಿಂದ ನೋಡಕ್ಕೆ ಒಂದು 2 ಕಣ್ಣು ಸಾಲದು ಸರ್. ಆ ಒಂದು ಸ್ವ್ಯಾಗು, ಅವ್ರ ಸ್ಟೈಲು, ಅವ್ರು ಮಾತಾಡೋದು. ದೂರದಿಂದ ನನ್ಗೆ ಹತ್ರಕ್ಕೆ ಹೋಗಿ ಮಾತಾಡ್ಸೋದ್ಕಿಂತಲೂ ದೂರದಿಂದ ಅವ್ರು ನೋಡ್ತಾ ಇದ್ರೇನೆ ಒಂದು ಖುಷಿ ಸಿಗುತ್ತೆ. ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅದು ನನ್ನ ಮನಸ್ಸಲ್ಲಿ ಪರ್ಸನಲಾಗಿ ನನಗೆ ಕನೆಕ್ಟ್ ಆಗಿದ್ದು ಈ ಸಾರಿ. 11 ದಿನದಲ್ಲಿ ನಾನು ಒಂದೇ ದಿನ ಮಾತಾಡ್ಸಿದ್ದು. ಅದು ಫಸ್ಟ್ ಡೇ ಮುಹೂರ್ತದ ದಿನ. "ಸರ್ ಹಾಯ್ ಸರ್, ಆಲ್ ದಿ ಬೆಸ್ಟ್" ಅಂದೆ. ಹಾಯ್ 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 ಆಲ್ ದಿ ಬೆಸ್ಟ್ ಅಂದ್ರು. ನನಗೆ ಇನ್ನೂ ಅದು ತುಂಬ ಕಣ್ಣಲ್ಲೇ ಇದೆ. ಅದಾದ್ಮೇಲೆ "ಸರ್ ಕ್ಯಾನ್ ಐ ಹಗ್" ಅಂದೆ. ಒಂದ್ಸರಿ ತಬ್ಕೋಬೋದಾ ಅಂತ. ಏಯ್ ಕಮಾನ್ ಅಂತೇಳಿ ತಬ್ಕೊಂಡ್ರು. ಅದೇ ಲಾಸ್ಟು. ಇನ್ನು 10 ದಿನ ಸರ್ ನೋಡಿದ್ರೆ, "ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್" ಇಷ್ಟೇನೆ. ಆಮೇಲೆ ಯಾಕಂದ್ರೆ ನಾನು ದೂರದಿಂದ ಎಂಜಾಯ್ ಮಾಡ್ತಿದ್ದೆ. ಅವರು ಸೆಟ್ ಒಳಗಡೆ ಎಂಟ್ರಿ ಆದ್ರೆ ಸರ್ ಅದೊಂದು ವೈಬ್ರೇಷನ್ ಬರುತ್ತೆ ಸ್ಪಾಟಲ್ಲಿ. ಅದ್ ನೋಡಕ್ಕೆ ಚಂದ. ಅದು ಭಾರಿ ಎಂಜಾಯ್ ಮಾಡಿದ್ದೀನಿ 10 ದಿನಗಳ ಕಾಲ. ಸಖತ್ ಎಂಜಾಯ್ ಮಾಡಿದ್ದೀನಿ ಆ ವಿಷಯ. ಜೊತೆಗೆ ಆ, ಕನ್ನಡ ಚಿತ್ರರಂಗಕ್ಕೆ ಬರುವಂತ ಪ್ರತಿಯೊಬ್ಬ ಕಲಾವಿದ ಕೂಡ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡ್ ಬರ್ತಾರೆ, ಕನಸುಗಳನ್ನ ಇಟ್ಕೊಂಡ್ ಬರ್ತಾರೆ. ನಾನು ಕನ್ನಡದ ಪ್ರತಿಯೊಬ್ಬ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂತ. ಅದು ಮಹಾಂತೇಶ್‌ಗೆ ಅದು ತುಂಬಾ ಅಪ್ಲಿಕೇಬಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲರ ಜೊತೆ ನೀವು ಕೆಲಸ ಮಾಡ್ತಾ ಮಾಡ್ತಾ ಬರ್ತಿದ್ದೀರಿ. ಬಟ್ ಈ ಮಾರ್ಕ್ ಅನ್ನೋದು ನಿಮ್ಮ ಸಿನಿಮಾ ಲೈಫ್‌ಗೆ ಎಷ್ಟು ಪ್ಲಸ್ ಆಗುತ್ತೆ ಇನ್ ಫ್ಯೂಚರ್ ಅಲ್ಲಿ? ಇಲ್ಲ ಸರ್, 100% ಪ್ಲಸ್ ಅಂತೂ ಇದೆ. ಪ್ಲಸ್ ಆಗೇ ಆಗುತ್ತೆ. ಬಟ್ ಬರೋ ಎಲ್ಲ ಕಲಾವಿದರಿಗೂ ನಾನು ಹೇಳೋದೊಂದೇ. ನೀವು ಎಂಟ್ರಿ ಕೊಡ್ಬೇಕಾದಾಗ ಪ್ರಿಪ್ರೇಷನ್ ಇರಬೇಕು ಪ್ರತಿಯೊಂದು ವಿಚಾರದಲ್ಲೂ. ನೀನು ಆ ಸ್ಥಾನಕ್ಕೆ ಹೋಗ್ಬೇಕಂದಾಗ ಅದಕ್ಕೆ ನಾನು ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಿರಬೇಕು. ನನ್ಗದೇ ಈ ಒಂದು ಪಾತ್ರ ಮಾಡೋಕ್ಕೆ 10 ವರ್ಷ ಟೈಮ್ ತಗೊಂಡಿದೆ. ಈ ಒಂದು ಅವಕಾಶ ಸಿಗಕ್ಕೆ 10 ವರ್ಷ ಟೈಮ್ ತಗೊಂಡಿದೆ. ಅಂದ್ರೆ ನೀವು
ಮತ್ತೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ಇನ್ನೆಷ್ಟು ಪ್ರಿಪ್ರೇಷನಲ್ಲಿರಬೇಕು, ಕಲಿಕೆಯಲ್ಲಿರಬೇಕು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಇದು ಮಾತ್ರ ನನ್ನ ಬದುಕಲ್ಲಿ ಮೈಲಿಗಲ್ಲೀಗ. ಆಫ್ಟರ್ ಫ್ರೆಂಚ್ ಬಿರಿಯಾನಿ ನೆಕ್ಸ್ಟು ಇನ್ನೊಂದು ಹಂತಕ್ಕೆ ಆಡಿಯನ್ಸ್ ಹತ್ರ ಹೋಗ್ತೀನಿ ಅಂದರೆ ಅದು ಮಾರ್ಕೆ. ಜೊತೆಗೆ ಕೈವಾ ಟೈಮಲ್ಲಿ ಕೂಡ ನಾನು ಮಾತಾಡ್ಸಿದ್ದೆ. ತುಂಬ ಬ್ರಿಲಿಯಂಟ್ ಆದಂತಹ ಪಾತ್ರ. ಜೊತೆಗೆ ನೀವೇ ನಾಯಕ ನಟರಾಗಿ ನಟಿಸಿದಂಥ ಅರಸಯ್ಯನ ಪ್ರೇಮ ಪ್ರಸಂಗ ಕೂಡ ನಾನು ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಿದ್ದೆ. ಬಟ್ ಒಬ್ಬ ಕಲಾವಿದನಾಗಿ ನೀವು ಜರ್ನಿ ಮಾಡಬೇಕಾದ್ರೆ ನೀವು ಅನ್ಕೊಂಡಿರ್ತೀರಿ ಆಲ್ರೆಡಿ ನೀವು ಪುನೀತ್ ರಾಜ್‌ಕುಮಾರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದರಿಂದ ಒಂದಷ್ಟು ಜನ ಸ್ಟಾರ್‌ಗಳ ಜೊತೆನೇ ಕೆಲಸ ಮಾಡಬೇಕು ಅನ್ನುವಂತಹ ಕನಸು ನಿಮ್ಮಲ್ಲಿರುತ್ತೆ. ಅದು ಸುದೀಪ್ ಅವ್ರಿಗೆ ಹೇಗೆ ಕನೆಕ್ಟ್ ಆಗುತ್ತೆ? ಮಾರ್ಕಲ್ ಮಾಡಿ ಬಂದ ನಂತರ ನೀವು ಎಷ್ಟು ಅದನ್ನ ಸೆಲೆಬ್ರೇಟ್ ಮಾಡಿದ್ರಿ ಪರ್ಸನಲಿ? ಇಲ್ಲ ಸರ್. ನಾನು ನನ್ನ ಫ್ರೆಂಡ್ಸ್‌ಗೆಲ್ಲ ಫೋನ್ ಮಾಡ್ತಿರ್ತಾರಲ್ಲ, ಅವ್ರು ಕೇಳ್ತಾರೆ, "ಮಚ್ಚ ಯಾವ ಸಿನಿಮಾ ಮಾಡ್ತಾ ಇದ್ದೀಯ?" "ಮಾರ್ಕ್, ಮಾರ್ಕ್ ಮಾಡ್ತಾ ಇದ್ದೀನಿ." ಹೇಳ್ಕೊಳಕ್ಕೆ ಒಂದು ಪ್ರೌಡ್ ಇದೆ ಗೊತ್ತಾ? ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಇದೆಯಾ ಗೊತ್ತಾ? ಈಗ ಇವಾಗ ಯಾರನ್ನಾದ್ರೂ ಭೇಟಿ ಮಾಡಕ್ಕೆ ಹೋಗ್ತಾರೆ, ಯಾರು ಭೇಟಿ ಮಾಡೋದು? ಸುದೀಪ್ ಸರ್ ಭೇಟಿ ಮಾಡಕ್ಕೆ. ಆ ಒಂದು ಇದೆ ಗೊತ್ತಾ? ಆ ಒಂದು ಪ್ರೌಡ್ ಫೀಲು. ಈ ಸಿನಿಮಾದಂತೂ ತುಂಬ ಸಿಕ್ಕಿದೆ. ಅಂದ್ರೆ ನಾನು ಬೇರೆ ಎಲ್ಲ ಇವ್ರ ಜೊತೆಗೆ ವರ್ಕ್ ಮಾಡ್ತಿರ್ತೀನಿ. ಅದೊಂದು ವಿಷಯ ಒಂದು ಭಾಗಕ್ಕಿಟ್ರೆ, ಸುದೀಪ್ ಸರ್ ಜೊತೆ ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತೀವಲ್ಲ, ಅದು ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಸೆಲೆಬ್ರೇಟ್ ಮಾಡಿದ್ದೀನಿ. ಊರು ತುಂಬ ಹೇಳ್ಬಿಟ್ಟಿದ್ದೀನಿ. ಊರು ತುಂಬ, "ಏಯ್! ಸುದೀಪ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ" ಅಂತ ಹಿಂಗೆಲ್ಲ ಹೇಳಿದ್ದೀನಿ.